ನನಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಂದು ರೀತಿಯಲ್ಲಿ ಪಾಪ ಅನಿಸುತ್ತೆ. ಯಾಕೆಂತಂದರೆ ಚುನಾವಣೆಗಿಂತ ಮೊದಲು ಎಸ್ ಕೃಷ್ಣ ಅವರ ನಂತರ ನಿಮ್ಮ ಮನೆ ಬಾಗಿಲಿಗೆ ಒಂದು ಅವಕಾಶ ಬಂದಿದೆ ಅಂತ ಹೇಳಿ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮನೆ ಹತ್ರ ಹೋಗಿ ಒಂದು ಓಟ್ ಹಾಕಿ ನಿಮ್ಮ ಮನೆ ಬಾಗಿಲಿಗೆ ಮುಖ್ಯಮಂತ್ರಿ ಸ್ಥಾನ ಬಂದಿದೆ, ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದರು. ಒಬ್ಬ ಪಕ್ಷದ ಅಧ್ಯಕ್ಷ ಆಗಿ ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸೋದು ಮಾತ್ರ ಅಲ್ಲ, ಬಂಡವಾಳ ಹಾಕ್ದಂಥವ್ರು ಡಿ ಕೆ ಶಿವಕುಮಾರ್ ಅವರು. ಆದರೆ ಗೆದ್ದ ಕೂಡಲೇ ಸಿದ್ದರಾಮಯ್ಯನವರು ಹಠ ಹಿಡಿದ್ಬಿಟ್ಟು ಅವರ ಕೇಂದ್ರದ ನಾಯಕತ್ವವನ್ನು ಕೂಡ ಅದಕ್ಕೆ ಅವರ ಒತ್ತಡಕ್ಕೆ ಮಣಿದು 2.5 ವರ್ಷ ಸಿದ್ದರಾಮಯ್ಯನವರಿಗೆ, 2.5 ವರ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಅಂತ ತೀರ್ಮಾನವನ್ನು ಕೊಟ್ಟಾಯಿತು. ಆದರೆ ಆ ಚೇರಿಗೆ ಕೂತ್ಕೊಂಡಿದ್ದ ದಿನದಿಂದಲೇ ಸಿದ್ದರಾಮಯ್ಯನವರು 5 ವರ್ಷ ಬಿಟ್ಕೊಡಲ್ಲ ಅನ್ನೋದನ್ನು ಅಲ್ಲಿ ಎಂ ಬಿ ಪಾಟೀಲ್ ಅವ್ರ ಮುಖಾಂತರವಾಗಿ ಈ ಹೇಳಿಕೆ ಕೊಡ್ಸೋಕ್ಕೆ ಶುರು ಮಾಡಿರು. ಆಮೇಲೆ ಸತೀಶ್ ಜಾರಕಿಹೊಳಿ ಅವರೇ ಹೆಗಲ ಮೇಲೆ ಬಂದೂಕ ಇಟ್ಬಿಟ್ಟು ಡಿ ಕೆ ಶಿವಕುಮಾರ್ ಅವರು ಎದೆ ಕೊಂಡೊಡಿದ್ರು. ಅದಾದಮೇಲೆ ಸಿ ಟಿ ರಾಜಣ್ಣನ ಕೈಲಿ ಹೇಳಿಸಿದ್ರು, ಜಮೀರ್ ಅಹಮದ್ ಕೈಲಿ ಹೇಳಿಸಿದ್ರು. ಹೀಗೆ ಸಾಲಾಗಿ ಡಿ ಕೆ ಅವ್ರಿಗೆ ಬಿಟ್ಕೊಡಲ್ಲ ಅಂತ ಹೇಳಿಸ್ತಾ ಇದ್ರು. ಈ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ತಾವೇ ಹೇಳಿಬಿಟ್ರು 5 ವರ್ಷ ನಾನೇ ಅಂದರು. ಈಗ ಮಗನ ಕೈಲಿ ಹೇಳ್ಸೋಕ್ಕೆ ಶುರು ಮಾಡಿದ್ದಾರೆ. ನಾನು ಹಾಸನದಲ್ಲಿ ಯತೀಂದ್ರ ಅವರು ಕೊಟ್ಟಿರೋಂಥ ಹೇಳಿಕೆಯನ್ನು ಕೂಡ ನೋಡಿದೆ. ನಮ್ಮ ಸಮುದಾಯದವರು ಮುಸಲ್ಮಾನರು ಎಲ್ಲ ಓಟ್ ಕೊಟ್ಟಿದ್ರಿ, ನೀವು ಮುಂದೆನೂ ಒಗ್ಗಟ್ಟಾಗಿರಬೇಕು, ನೀವು ಅತಿ ಹೆಚ್ಚು ಲೋಕಸಭಾ ಸ್ಥಾನವನ್ನು ಕೊಟ್ಟರೆ ನಮ್ಮ ತಂದೆಯವರೇ 5 ವರ್ಷ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯನವರಿಗೆ ಅಧಿಕಾರಕ್ಕೆ ಏರಾದ್ಮೇಲೆ ಇನ್ನೂ 5 ವರ್ಷ ತಾವೇ ಮುಂದುವರಿಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡಲ್ಲ ಅನ್ನೋದನ್ನು ಈಗ ಮಗನ ಮುಖಾಂತರವಾಗಿ ಆ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ. ಆದರೆ ನಾನು ಯತೀಂದ್ರ ಅವರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಕೇಳುವಂಥದ್ದು ಇಷ್ಟೇ, ಏನು ನಿಮ್ಮ ಸ್ವಜಾತಿಯವ್ರನ್ನ ಆಯೋಜನೆ ಮಾಡಿದಂಥ ವೇದಿಕೆಯಲ್ಲಿ ನಿಂತ್ಕೊಂಡು ನಮ್ಮವರೆಲ್ಲ ಒಂದಾಗಿದ್ದರಿಂದ, ಮುಸಲ್ಮಾನರೆಲ್ಲ ಸಹಕಾರ ಕೊಟ್ಟಿದ್ದರಿಂದ ನಮ್ಮಪ್ಪ ಅಧಿಕಾರಕ್ಕೆ ಬಂದರು ಅಂತ ಹೇಳ್ತಿರಲ್ಲ. ನಿಮ್ಮಪ್ಪ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ 4 ಸರಿ ಗೆಲ್ಲಬೇಕಾದ್ರೆ ಒಕ್ಕಲಿಗರು ಓಟ್ ಹಾಕ್ತಲೇ ಗೆದ್ರ? ನಿಮ್ಮನ್ನು ಬೆಳೆಸಿದಂಥ ಕೆಂಪೇಗೌಡರು ಒಕ್ಕಲಿಗರಲ್ವಾ? ಆಯಿತು, ವರುಣಾದಲ್ಲಿ ನೀವು ಮತ್ತೆ ಗೆದ್ರಲ್ಲ, ಅಲ್ಲಿ ಲಿಂಗಾಯತರು ಓಟ್ ಹಾಕ್ತಲೇ ಗೆದ್ರ? ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ 39 ಸೀಟನ್ನು ಕೊಟ್ಟಿದ್ದಾರಲ್ಲ ಲಿಂಗಾಯತರು, ಅವ್ರು ನಿಮಗೆ ಓಟ್ ಹಾಕಿಲ್ವಾ? 39 ಜನ ಎಮ್ ಎಲ್ ಎಗಳಿಲ್ವಾ? 16 ಜನ ಒಕ್ಕಲಿಗ ಸಮುದಾಯದ ಎಮ್ ಎಲ್ ಎಗಳಿಲ್ವಾ? ಬೇರೆ ಯಾವ ಜಾತಿಗಳು ನಿಮಗೆ ಓಟ್ ಹಾಕಿಲ್ವ? ಹಂಗಾರೆ ನಿಮ್ಮಪ್ಪಗೆ ಸ್ವಜಾತಿಯವರು ಮತ್ತು ಮುಸಲ್ಮಾನರು ಇಬ್ಬರೇ ಓಟ್ ಹಾಕ್ಬಿಟ್ಟು ಬಂದಿದ್ದಾರೆ. ಖರ್ಗೆ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶ ಇದೆ ಅಂತ ಅಂದ್ಕೊಂಡು ದಲಿತ ಸಮುದಾಯನೂ ಕೂಡ ಕೈ ಹಿಡಿದಿದೆ, ಎಲ್ಲ ಜಾತಿ ಜನಾಂಗದವರು ಕೈ ಹಿಡಿದಿದ್ದಾರೆ. ಆದರೆ ನೀವು ಸ್ವಜಾತಿಯವರು ಎದುರುಗಡೆ ಕೂತ್ಕೊಂಡು ಸ್ವಜಾತಿಯವರು ಮತ್ತು ಮುಸಲ್ಮಾನರು ಇಂಥವ್ರು ಕೈ ಹಿಡಿಬೇಕು ಅಂತ ಹೇಳ್ತೀರಿ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಎದೆಗೆ ಈಗ ಮಗನ ಹೆಗಲ ಮೇಲೆ ಬಂದೂಕ ಇಟ್ಕೊಂಡು ಸಿದ್ದರಾಮಯ್ಯನವರು ಹೊಡಿತಾರೆ ಅನ್ನೋದು ಸ್ಪಷ್ಟವಾಗಿದೆ. ಅರೆ, ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಹೇಳಿಕ್ಕೆ ಬಯಸ್ತೇನೆ, ಸರ್, ನಿಮಗೆ ವಿರೋಧಿಗಳು ಬೇರೆ ಎಲ್ಲೂ ಇಲ್ಲ, ನಿಮ್ಮ ಪಕ್ಷದೊಳಗಡೆ ಇದ್ದಾರೆ, ಅದು ಸಿದ್ದರಾಮಯ್ಯನವರೇ ಆಗಿದ್ದಾರೆ. ಅವರು ಬೇರೆಯವರ ಮುಖಾಂತರ ಹೇಳಿಕೆ ಕೊಡ್ತಾಯಿದ್ರು, ಈಗ ಮಗನ ಮುಖಾಂತರ ಹೇಳಿಕೆ ಕೊಡ್ತಾ ಇದ್ದಾರೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಹಾಗೂ ಕರ್ನಾಟಕದ ಮಹಾಜನತೆ ಹೇಳುವಂಥದ್ದು ಇಷ್ಟೇ, 39 ಸೀಟ್ಗಳನ್ನು ಕೊಟ್ಟಿರುವಂಥ ಲಿಂಗಾಯತ ಸಮುದಾಯ ಇರ್ಬೋದು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಅವ್ರನ್ನ ಕೈ ಹಿಡಿದಿರುವಂಥ ಒಕ್ಕಲಿಗ ಸಮುದಾಯ ಇರ್ಬೋದು, ನಾಯಕ ಸಮುದಾಯ ಇರ್ಬೋದು, ಅಥವಾ ಇನ್ನೆಲ್ಲ ಬೇರೆ ಜಾತಿ ಜನಾಂಗಗಳಿರ್ಬೋದು, ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಕೈ ಹಿಡಿದಿರುವಂಥ ದಲಿತ ಸಮುದಾಯ ಇರ್ಬೋದು, ನಿಮ್ಮೆಲ್ಲರಿಗೂ ಕೂಡ ದೋಖ ಆಗಿದೆ ಅನ್ನೋದನ್ನು ಇವತ್ತಾರು ಅರ್ಥ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರು ಚೇರ್ ಬಿಡೋರಲ್ಲ, ಎಲ್ಲರ ಕೈಲಿ ಹೊಡೆದಾಡಿಸ್ಕೊಂಡು ಅವ್ರು 5 ವರ್ಷ ಮುಂದುವರಿಯೋರು. ಅದೇ ಅವ್ರ ಮಗನ ಬಾಯಿಂದ ಅದೇ ವ್ಯಕ್ತವಾಗ್ತಿದೆ. ಎಲ್ಲ ಜಾತಿ ಸಮುದಾಯರು ನೀವು ಕೈ ಹಿಡಿದ್ರಲ್ಲ, ನಿಮ್ಮ ಓಟಿಗೆ ಬೆಲೆ ಇಲ್ಲ. ಅವರಿಗೆ ಏನಾದ್ರು ಬೆಲೆ ಇದ್ದರೆ ಸ್ವಜಾತಿಯವರು ಮತ್ತು ಮುಸಲ್ಮಾನರಿಗೆ ಅಷ್ಟೇ ಅವ್ರು ಕರೆ ಕೊಡ್ತಾ ಇರೋಂಥದ್ದು. ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿ ಬಯಸ್ತೀನಿ.